ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಸೊ ಈ ಲಾಗ್ ಒಂದು 3 ದಿವಸದಿದೆ. ಸ್ಯಾಟರ್ಡೆ ಸಂಡೇ ಮಂಡೇದು 3 ಡೇಸ್ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಯಾಟರ್ಡೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಗಿಗೆ ಹೋಗೋ ಮುಂಚೆ ನಾನು ಇವತ್ತಿನ ಲಾಗಿಗೆ ನಿಮ್ಮ ವೆಲ್ಕಮ್ ಮಾಡ್ತಾ, ಇವತ್ತಿನ ಲಾಗ್ ಏನೆಲ್ಲ ಐತಿ, ಏನು ಕತೆ ಅಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಸಾಗರ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ತೊಕ್ಕೋಟಲ್ಲಿರುವ ಇದು ಸ್ಯಾಟರ್ಡೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು, ನನ್ನ ಹಸ್ಬೆಂಡ್, ಚಿಕ್ಕ ಮಗು ಮೂವರು ಹೋಗ್ತಾ ಇರೋದು. ಇಬ್ಬರನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಏನಿಲ್ಲ, ನನಗೊಂದು ಸಿಂಪಲಾಗಿ ಒಂದು ಡ್ರೆಸ್ ಬೇಕಿತ್ತು, ಕೊರಿಯನ್ ಡ್ರೆಸ್. ನನಗೆ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರುವಾಗ ಸಾಗರಲ್ಲಿ ಬಂದಿದೆ ಅಂತ ಅಪ್ಡೇಟ್ ಸಿಕ್ತು. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಅಲ್ಲಿಗೆ ಹೋಗಿ ನೋಡೋಣ ಅಂತ. ನನಗೆ ಮತ್ತು ಕೇಕಿದ್ದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಕೇಕಿದ್ದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಇವಾಗ ಸಾಗರಿಗೆ ಬರ್ತಾ ಇರೋದು. ಅದರದ್ದು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾನು ನೋಡಿದ ವೀಡಿಯೋ ತೆಗೆದೇ ಈ ಥರ ಇತ್ತು. ಸೊ ಅದಕ್ಕೆ ಅದನ್ನಲ್ಲಿ ಸ್ಕಿಪ್ ಮಾಡಿದೆ. ಸೊ ಇವಾಗ ಇಲ್ಲಿ ನಾನು ಸಾಗರಲ್ಲಿ ಕೊರಿಯನ್ ಡ್ರೆಸ್ಸೇ ಬೇಕಂತ ಮೈಂಡಲ್ಲಿತ್ತು. ಸೊ ಅದನ್ನೇ ತೆಗಲಿಕ್ಕೆ ಹೋಗ್ತಾ ಇದ್ದೆ. ಅದೇ ಸಿಕ್ತು, ನನಗೆ ಆ್ಯಕ್ಚುಲಿ ಸಿಕ್ತು. ಸೊ ಅದನ್ನೆಲ್ಲ ತೆಗೊಂಡು ಇವಾಗ ಮನೆಗೆ ಬಂದು, ನಾನು ಇಲ್ಲದೆ ನನ್ನ ಮಕ್ಕಳು ಮದ್ರಸ ರಜೆ ಮಾಡಿದರು. ಸೊ ಅವರನ್ನು ಕರ್ಕೊಂಡು ನೀವು ನಿಮ್ಮ ತಂಗಿ ಮನೆಗೆ ಹೋಗಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ. ಯಾಕೆಂದರೆ ನನಗೊಂದು ಚಿಕ್ಕದಾಗಿ ಸರ್ಪ್ರೈಸ್ ಮಾಡಬೇಕಿತ್ತು ಅವರಿಗೆ. ಸೊ ಫ್ಯಾಕ್ಟ್ ಏನಂದರೆ ಕೇಕ್ ಮಾಡೋದು ಅವರಿಗೆ ಗೊತ್ತಿತ್ತು. ನಾನೇ ಮನೇಲಿ ಮಾಡುವಾಗ ಅದು ಗೊತ್ತೇ ಆಗುತ್ತೆ ಅಲ್ವಾ. ಸೊ ಹಾಗೆ ಮತ್ತು ಸ್ವಲ್ಪ ಸಿಂಪಲಾಗಿ ಯುನೀಕಾಗಿ ಚೂರು ಬ್ಯಾಲೂನ್ಸ್ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ ಅಷ್ಟೇ. ಇದು ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಟ್ಯೂಸ್ಡೇ ಇವತ್ತಿನ ದಿವಸನೇ ಹೋಗಿ ಆಯಿತು. ಅದನ್ನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಏನು ಮಾಡಿದ್ದೀನಿ, ಅವರಿಗೆ ನಮ್ಮ 12th ಆ್ಯನಿವರ್ಸರಿ ಆಗಸ್ಟ್ 9ಗೆ. ಸೊ ಆ್ಯಕ್ಚುಲಿ ಅವತ್ತು ಆ ದಿವಸ ಅವರು ಇರಲ್ಲ, ಅದಕ್ಕೆ ನಾನು ಮುಂಚೆನೇ ಅವರಿಗೆ ಸರ್ಪ್ರೈಸ್ ಆಗಿ ಮಾಡಿದ್ದೀನಿ. ತುಂಬಾ ಸರ್ಪ್ರೈಸ್ನೂ ಆಗಿದ್ರು, ಚೆಂದನೂ ಆಯಿತು, ಖುಷಿನೂ ಆಯಿತು. ಇದು ಸ್ಯಾಟರ್ಡೆ ದಿವಸ ನಾನು ಆ್ಯಕ್ಚುಲಿ ನೈಟಿಗೆ ಮಾಡಿದ್ದು. ನನಗೆ ವೀಡಿಯೋಸ್ ಅದೇ ಅಪ್ಲೋಡ್ ಆಗುವಾಗ ಸ್ವಲ್ಪ ಡಿಲೇ ಆಗುತ್ತೆ. ಇನ್ನೂ ಡೈಲಿ ಹಾಕಬೇಕಂತ ಅನ್ಕೋತಾ ಇದ್ದೀನಿ, ನೋಡೋಣ ಆದರೆ ಹಾಕ್ಕೊಳ್ತೀನಿ. ಇವಾಗಂತೂ ಮೂಡಂತೂ ಕರೆಕ್ಟ್ ಇಲ್ಲ, ಆದರೂ ಸುಮ್ಮನೆ ಕೂತು ನನ್ನ ಮೈಂಡಲ್ಲಿ ಏನೋ ಬರುತ್ತೆ ಅಂತ ಹೇಳಿ ಇವಾಗ ನಾನು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ರೀಲ್ಸ್ ಥರ ನಾನು ಮಾಡಿದ್ದೀನಿ. ಶಾರ್ಟ್ಸಲ್ಲಿ ನಾನು ಆದರೆ ಶೇರ್ ಮಾಡ್ತೀನಿ ಇದರ ಒಂದು ರೀಲ್. ಇನ್ಶಾಲ್ಲ ನೋಡೋಣ. ಮಾಶಾಲ್ಲ ನಮ್ಮದು ಆ್ಯನಿವರ್ಸರಿ ಅಂತೂ ಚೆಂದನೇ ಆಯಿತು. ಇವಾಗ ಟೈಮಿಗೆ ಆ ಡೇಟಿಗೆ ವೆಯ್ಟ್ ಮಾಡಬೇಕೇನಿಲ್ಲ. ನಮ್ಮ ಖುಷಿಗೋಸ್ಕರ, ನಮ್ಮವರ ಖುಷಿಗೋಸ್ಕರ ನಾವು ಯಾವಾಗ ಬೇಕಾದರೂ ಮಾಡಿ ಸೆಲೆಬ್ರೇಟ್ ಮಾಡಬೇಕು, ಅದೇ ನನ್ನ ಥಾಟ್ ಇತ್ತು ಮೈಂಡಲ್ಲಿ. ಸೊ ಇನ್ನೂ ಸಿಗೋದವರು 1 ವರ್ಷನೋ 2 ವರ್ಷನೋ ಬಿಟ್ಟು. ಸೊ ಅದಕ್ಕೆ ನಾನೇನು ಮಾಡಿದೆ, ಇದಕ್ಕೆ ಮಾಡೋಣ ಅಂತ. ಪಾರ್ಟಿಯೆಲ್ಲ ಆಯಿತು, ನಮ್ಮದು ಸೆಲೆಬ್ರೇಷನ್ ಆಯಿತು, ಊಟ ಎಲ್ಲ ಮಾಡಿ ನಾವು ಮಲಗಿದ್ವಿ. ಇವಾಗ ಸಂಡೇ ಲಾಗಿದ್ದು. ನೆಕ್ಸ್ಟ್ ಡೇ ಸಂಡೇ ದಿವಸ ನಮಗೊಂದು ಚಿಕ್ಕದಾಗಿ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ರೀಚ್ ಆದ್ವಿ. ಹಾಲಲ್ಲ, ಫ್ಲ್ಯಾಟಲ್ಲಿ ಕೆಳಗಡೆ ಅದಕ್ಕೆ ಬೇಕಾದ ಹಾಲಲ್ಲಿತ್ತು. ಸೊ ಅಲ್ಲಿ ಮಾಡ್ತಾ ಇರೋದು ಮಾಮ್ ಟು ಬಿ ಫಂಕ್ಷನ್ ಇತ್ತು. 7 ಮಂತ್ ಆದಮೇಲೆ ಮಾಡ್ತೀವಲ್ವ, ಅದರದ್ದು ಸೀಮಂತ ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರೆ ನನ್ನ ನಾದಿನಿ ಮಕ್ಕಳು, ನನ್ನ ಮಕ್ಕಳು 4 ಜನ ಸೇರಿದರೆ ಬರೀ ಇದೇ ಆಯ್ತು ಅವ್ರದ್ದು, ಆಟ ಅಂತ. ಸೊ ನಾವು ಇಲ್ಲಿ ಲಂಚೆಲ್ಲ ಮಾಡಿ ನಾವು ಬೇಗನೆ ಹೊರಟಿದ್ವಿ. ನಮಗೆ ನಾನು ಮೊನ್ನೆ ಲಾಗಲ್ಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನಂದರೆ ಮೊನ್ನೆ ನಿನ್ನೆ ಹಾಕಿದ್ದೆ ಅಲ್ವಾ. ಸೊ ಆ ಲಾಗಲ್ಲಿ ಹೇಳಿದ್ದೀನಿ, ಪಾಸ್ಪೋರ್ಟ್ ಮಾಡಲಿಕ್ಕೆ ಹೋಗಿದ್ವಿ ಮಕ್ಕಳಿಗೆ. ಸೊ ಅದು ವೆರಿಫಿಕೇಷನ್ಗೆ ನಮಗೆ ಪೊಲೀಸ್ ಸ್ಟೇಷನ್ ಎಂಕ್ವೈರಿಗೆ ಬಂದಿತ್ತು ಉಳ್ಳಾಲದಲ್ಲಿ. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕಿತ್ತು. ಸೊ ಬೇಗ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಒಂದು 3 o'clock ಆಗುವ ಅಲ್ಲಿಂದ ನಾವು ಹೊರಟಿದ್ವಿ. ಅವರು ಸಂಡೇ 5 o'clockಗೆ ಬನ್ನಿ ಅಂತ ಹೇಳಿದರು ಪೊಲೀಸ್. ಸೊ ಇಲ್ಲಿ ಫುಡ್ ಅಂತೂ ಸಖತ್ತಾಗಿತ್ತು. ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಹರಿಯಾಲ್ ಕಬಾಬ್, ಕಾಶಿ ಹಲ್ವಾ, ಐಸ್ ಕ್ರೀಮ್, ಹಪ್ಪ, ಕುರ್ಮ ಈ ಥರ ಇತ್ತು. ಸೊ ಅದಾದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಇಲ್ಲಿ ನಾವು ರಸಮೆಲ್ಲ ಮಾಡ್ತಾರೆ, ಅಲ್ಲಿ ಅಷ್ಟರ ತನಕ ನಾವು ನಿಂತಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಗೆ ಬೇಕಾದನ್ನೆಲ್ಲ ಕೊಟ್ಟು ಎಂಕ್ವೈರಿ ಮಾಡಿ ಆದ ನಂತರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅವತ್ತಿನ ನೈಟ್ ನಾವು ಫುಡ್ ಹೊರಗಡೆನೇ ತಿನ್ನೋಣ ರಾತ್ರಿದು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅಲ್ಲಿ ಹಾಗೇನೇ ಆಯಿತು, 1 ವೀಕ್ ಆಯಿತು ಆ್ಯಕ್ಚುಲಿ ಹೊರಗಡೆನೇ ತಿಂತಾ ಇದ್ದೇವೆ ನಾವು. ಇವಾಗ ಅಲ್ಲಿ ಪಾನಿಪುರಿ ತಿಂದು ಅದ ನಂತರ ಕುಲ್ಕಿ ಬಜಾರ್ ಇದೆ, ಅಲ್ಲಿಗೆ ಹೋದದ್ದು ನಾವು ದೇರ್ಲಾಟೆಲೆ. ಸೊ ಅಲ್ಲಿ ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಲೋಡೆಡ್ ಫ್ರೈಸ್ ಇಷ್ಟ, ಅದನ್ನೇ ಆರ್ಡ್ರ್ ಮಾಡಿದ್ದು. ಮತ್ತು ಮೊಜಿಟೋಸ್, ಮೂಸಂಬಿ ಜ್ಯೂಸು, ಬ್ಲೂಬೆರಿ ಮೊಜಿಟೋಸು, ಆ್ಯಂಡ್ ಇದು
ನನ್ನ ಹಸ್ಬೆಂಡ್ ಸಲಾಡು ಆರ್ಡ್ರ್ ಮಾಡಿದರು. ಅದೆಲ್ಲ ತಿಂದು ಆದ ನಂತರ ಮನೆಗೆ ಬಂದು ಮಲಗಿದ್ವಿ. ಅದರಿಂದ ಬ್ರೇಕ್ಫಾಸ್ಟಿದ್ದೇನು ಹಾಕಿಲ್ಲ, ಡೈರೆಕ್ಟ್ ಲಂಚ್ಗೆ ಹೋದೆ. ಮಟನ್ ಬಿರಿಯಾನಿ ಕಬಾಬ್ ಮಾಡಿದ್ದೀನಿ ಮಂಡೇ ದಿವಸ. ಹಸ್ಬೆಂಡ್ ಟ್ಯೂಸ್ಡೇ ಹೋಗ್ತಾರೆ ಅಂತೇಳಿ ಮಂಡೇ ದಿವಸ ಆ ಥರ ಒಂದು ಮಾಡಿದ್ದೀನಿ ಸಲಾಡ್. ಸೊ ಅದೆಲ್ಲ ಊಟ ಮಾಡಿದ ನಂತರ ಇವರು ಪ್ಯಾಕಿಂಗ್ ಮಾಡ್ತಾಯಿದ್ರು. ಪ್ಯಾಕಿಂಗ್ ಮಾಡುವಷ್ಟರಲ್ಲಿ ನನ್ನ ತಂಗಿ ಬಂದು ಮಾತಾಡಿ ಹೋದ ನಂತರ ನನ್ನ ಮೈದ್ರ ನಾದಿನಿ ಮಕ್ಕಳೆಲ್ಲ ಬಂದರು. ಮಂಡೇ ನೈಟ್ ಆ್ಯಕ್ಚುಲಿ ಇವರು ಟ್ಯೂಸ್ಡೇ ಹೋಗ್ತಾರಲ್ಲ, ಸಿಗೋಣ ಅಂತ ಬಂದರು. ಸೊ ಅವತ್ತೇನು ಮಾಡಿದ್ವಿ, ನಾನು ಲಂಚಿಗೆ ಮಾಡಿದ ಬಿರಿಯಾನಿ ಇತ್ತು. ಬಟ್ ಎಲ್ಲರೂ ಒಟ್ಟಿಗೆ ಒಮ್ಮೆ ಲಾಸ್ಟ್ ಸಿಗೋದು, ತಿಂದು ಬರೋ ನಾವು ಹೊರಗಡೆ ಹೋಗಿ ಅಂತ ಹೇಳಿ ಅವರನ್ನು ಕರ್ಕೊಂಡು ನಾವಿಲ್ಲಿ ಮೊನ್ನೆ ಹೋದ್ವಿ ಅಲ್ಲ, ಅರೇಬಿಯನ್ ಮೆಕ್ಸಿಕೋ ದೇರ್ಲಟ್ಟಿಗೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಅಂತೂ ನಂಗೆ ಫುಡ್ ತುಂಬಾ ಇಷ್ಟ. ನನಗೆ ಅವ್ರದ್ದು ಫುಡ್ ಇಷ್ಟ, ಕ್ಲೀನಾಗಿ ತುಂಬಾ ಒಂಥರ ನಂಗೆ ಇಷ್ಟ ಅದು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದರೂ ನಾರ್ಮಲಾಗಿ ನಾನು ಇಲ್ಲಿಂದ ಹೋಗುವಾಗ ಅವರಿಗೆ ಹೇಳಿದ್ದೆ ನಂಗೆ ಮಂದಿ ಬೇಡ, ನಾನು ಮಂದಿ ತಿಂದಿದ್ದೀನಿ ಅಂತ. ಬಟ್ ಅಲ್ಲಿ ಹೋದ ನಂತರ ಮಂದಿನೇ ಆಗ್ಬೋದು ಅಂತ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಸೊ ಅಲ್ಲಿ ನಾವು ಅಲ್ಫಾಮ್ ಮಂದಿ ಆ್ಯಂಡ್ ರುಮಾಲಿ ಮಟನ್ ಪೆಪ್ಪರ್ ತಗೊಂಡ್ವಿ. ಮತ್ತು ಮೊಜಿಟೋಸು ಫ್ಯಾಷನ್ ಫ್ರೂಟಲ್ಲಿ ಗ್ರೀನ್ ಆ್ಯಪಲ್, ದೆನ್ ಪೈನಾಪಲ್, ಈ ಥರ ಎಲ್ಲ ಮೊಜಿಟೋಸ್ ಎಲ್ಲ ತೆಗೆದು ತಿಂದು ಒಂದು 10-10:30 ಆಗಿತ್ತು ಅಲ್ಲಿಂದ ಹೊರಡುವಾಗ. ಆ ನೈಟ್ ಹೇಳೋದೇ ಬೇಡ, ಹೋಗೋ ಒಂದು ಮುಂಚಿನ ನೈಟ್ ಉಂಟಲ್ವ, ಮುಂಚಿನ ದಿವಸ ಅದು ಕಂಟ್ರೋಲ್ ಮಾಡಲಿಕ್ಕೇ ಆಗಲ್ಲ. ಬಟ್ ಅವ್ರ ಜೊತೆ ಎಲ್ಲ ತೋರಿಸೋಕ್ಕಾಗಲ್ಲ, ಖುಷಿಯಾಗೇ ಇದ್ವಿ ಆ ನೈಟಲ್ಲಿ. ಮನೆಗೆ ಬಂದ ನಂತರ ಮತ್ತೆ ಪ್ಯಾಕಿಂಗ್ ಅದು ಇದು ಅಂತ ಸ್ಟಾರ್ಟ್ ಆಯಿತು. ಫೈನಲಿ ಅವರು ಟ್ಯೂಸ್ಡೇ ದಿವಸ ಇವತ್ತು ಟ್ಯೂಸ್ಡೇ ಆ್ಯಕ್ಚುಲಿ ಇವತ್ತು ಹೋದರು. ಬೆಳಗ್ಗೆ ಹೋಗಿ ಅಲ್ಹಮ್ದುಲಿಲ್ಲ ಅಲ್ಲಿಗೆ ರೀಚ್ ಕೂಡ ಆಯಿತು. ಸೊ ಆ ಲಾಗನ್ನು ನಾನು ನಾಳೆನೂ ನಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಏನೆಲ್ಲ ಇತ್ತಂತ ಹೇಳಿ. ಸೊ ಆದರೂ ಏನು ಒಂಥರ ಕಸಿಬಿಸಿ ಲೋನ್ಲಿ ಫೀಲ್ ಆಗ್ತಾ ಉಂಟು. ಏನೂ ಮಾಡೋಕ್ಕಾಗಲ್ಲ. ಡ್ರೀಮ್ಸ್ ಎಲ್ಲ ಬಿಲ್ಡ್ ಮಾಡಬೇಕಂತ ಇದ್ದರೆ, ನಮ್ಮದು ಸಕ್ಸಸ್ ಆಗಬೇಕಂತಂದರೆ ಈ ಥರ ಒಂದು ಜೀವನ ಬೇಕಾಗ್ತದೆ. ನಾವೇನು ಮಾಡಬೇಕಂದ್ರೆ ಏನೂ ಇಲ್ಲ. ನೆಕ್ಸ್ಟ್ ಸಿಗೋಣ. ಇನ್ನು ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾವಾಗಲೂ ಹೇಳುವ ಥರ ನನ್ನ ಲಾಗ್ಸ್ ರೆಸಿಪೀಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಕಾಮೆಂಟಲ್ಲಿ ಏನಾದರೂ ತಿಳಿಸ್ಬೇಕಾದ್ರೆ ಕಾಮೆಂಟಲ್ಲಿ ಕೂಡ ತಿಳಿಸ್ಬೋದು. ಇನ್ನೂ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಹಾರ್ಟ್ ಆದರೂ ಕಾಮೆಂಟಲ್ಲಿ ಹಾಕಿಬಿಡಿ. ಸೊ ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ. ಬಾಯ್.